ಹಾಯ್ ಫ್ರೆಂಡ್ಸ್, ಸಹಾಯಕ ಪ್ರಾಧ್ಯಾಪಕ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಅದೇನೆಂದರೆ ಕೆಸೆಟ್ 2024ಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ಹಲವಾರು ಬದಲಾವಣೆ ಕೂಡ ಆಗಿರ್ತಕ್ಕಂಥವು. ಸೊ ಹಾಗೆ ಒಂದು ಬಿಗ್ ಶಾಕನ್ನು ಕೂಡ KA ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅಭ್ಯರ್ಥಿಗಳಿಗೆ. ಸೊ ಅದೇನಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು ದಿನಾಂಕ 13/7/2024 ಅಂದರೆ ಇವತ್ತಿನ ದಿನದಂದು ಈ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ಮಾಹಿತಿಯನ್ನು ನೋಡೋದಾದರೆ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ದಿನಾಂಕ 13/7/2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 22/7/2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ 22/8/2024. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 26/8/2024. ಹಾಗೂ ಪರೀಕ್ಷೆ ದಿನಾಂಕ ಏನಂತ ನೋಡೋದಾದರೆ 24/11/2024 ಈ ಎಕ್ಸಾಮನ್ನು KA ಕಂಡಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಇನ್ಫಾರ್ಮೇಷನನ್ನು ಕೂಡ ಪ್ರಮುಖವಾಗಿರ್ತಕ್ಕಂಥ ನೋಡೋದಾದರೆ ಇಲ್ಲಿ ನೋಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲಲ್ಲಿ ಬರ್ತಕ್ಕಂಥ ಈ ಕೆಟಗರಿ ಬರ್ತಕ್ಕಂಥವ್ರಿಗೆ 1,000 ರೂಪಾಯಿ ಇರ್ತಕ್ಕಂಥದ್ದು ಫೀಸ್ ಶುಲ್ಕ. ಹಾಗೆ ಇಲ್ಲಿ ಕೆಳಗಡೆ SC ST PWD ಮತ್ತು ಪ್ರವರ್ಗ 1ಕ್ಕೆ ಹಾಗೆ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 700 ರೂಪಾಯಿ ಶುಲ್ಕ ಇರ್ತಕ್ಕಂಥದ್ದು ಫೀಸ್ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪ್ರಮುಖ ಮಾಹಿತಿಯನ್ನು ನೋಡೋದಾದರೆ ಇನ್ನು ಎಕ್ಸಾಮ್ ಪ್ಯಾಟರ್ನು ಕೊನೆ ಬಾರಿ ಯಾವ ರೀತಿ ಇತ್ತು ಅದೇ ಸೇಮ್ ಇರ್ತಾ ಹೋಗುತ್ತೆ, 3 ತಾಸು. ಸೊ ಇಲ್ಲಿ ನೋಡ್ಬೋದು ನೀವು ಮಿನಿಮಮ್ ಮಾರ್ಕ್ಸ್ ಟು ಬಿ ಆಬ್ಟೈನ್ಡ್. ಸೊ ಇದು ಸ್ವಲ್ಪ ಇಲ್ಲ ಅಬ್ಸರ್ವ್ ಮಾಡಬೇಕು. ಜನರಲ್ ಅಭ್ಯರ್ಥಿಗಳಿಗೆ 2 ಪತ್ರಿಕೆಗಳಲ್ಲ ಅಂದರೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಸೇರಿ ಒಟ್ಟು 40% ಅಂಕಗಳನ್ನು, ಅಂದರೆ ಎಕ್ಸಾಂಪಲ್ ಈಗ 100 ಮಾರ್ಕ್ಸ್ ಇತ್ತಂದರೆ ಅದರಲ್ಲಿ 40 ಅಂಕಗಳನ್ನ ತೆಗೆದುಕೊಳ್ಬೇಕು. ಓಕೆನಾ. ಈಗ ಇಲ್ಲಿ ಎಷ್ಟು ಮಾಡ್ತೀವಿ ನಾವು 150 ಕ್ವಶನ್ ಇರ್ತವೆ, 300 ಮಾರ್ಕ್ಸು. ಅಂದರೆ ಪ್ರತಿ ಎರಡಕ್ಕೂ ಸೇರಿಸ್ಕೊಂಡ್ರೆ ನಮಗೆ ಎಷ್ಟು ಮಾರ್ಕ್ಸ್ ಆಗ್ತವೆ ನೋಡಿ, 40% ಮಾಡಿದರೆ ಅಷ್ಟು ಅಂಕಗಳನ್ನು ನೀವು ಕಂಪಲ್ಸರಿ ತೆಗೆದುಕೊಂಡಿದ್ರೆ ಮಾತ್ರ ನಿಮ್ಮನ್ನು ಏನು ಮಾಡ್ತಾ ಹೋಗ್ತಾರೆ, ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅಂದರೆ ಎಲಿಜಿಬಲ್ ಆಗ್ತಾರೆ ಬಿಡ್ತಾರೆ ಸೆಕೆಂಡ್ರಿ, ಬಟ್ ಅದು ಕನ್ಸಿಡರ್ಗೆ ತೆಗೆದುಕೊಳ್ಬೇಕಾಗಿತ್ತು. ಅಂದರೆ ನೀವು 2 ಪತ್ರಿಕೆ ಸೇರಿಕೊಂಡು ಒಂದೇ ಪತ್ರಿಕೆ ಅಲ್ಲ. ಎಕ್ಸಾಂಪಲ್ ಫಸ್ಟ್ ಪೇಪರ್ ಇತ್ತಂದರೆ ಅದರಲ್ಲಿ ನೀವು 40% ತೊಗೋಬೇಕು. ಹಾಗೆ ಸೆಕೆಂಡ್ ಪೇಪರ್ ಇತ್ತಂದರೆ ಅದರಲ್ಲಿ ಕೂಡ 40% ತೆಗೆದುಕೊಂಡಿದ್ದರೆ ಮಾತ್ರ ಕನ್ಸಿಡರ್ ಆಗ್ತೀರಿ. ಅಥವಾ ಏನಾಗಿರಬೇಕು, 2 ಪತ್ರಿಕೆ ಸೇರಿಕೊಂಡು ಅಂದರೆ 300 ಮಾರ್ಕ್ಸ್ಗೆ 40% ಮಾಡಿದರೆ ಎಷ್ಟು ಬರುತ್ತಲ್ಲ ಅಷ್ಟು ಅಂಕ ತೆಗೆದುಕೊಂಡಿದ್ದು ಕೂಡ ನೀವನ್ನು ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಕನ್ಸಿಡರಿಂಗ್ ಮಾತ್ರ, ಅಂದರೆ ನೀವು ಕ್ವಾಲಿಫೈಡ್ ಆಗಿದ್ರೆ ಅಂತಲ್ಲ, ಓನ್ಲಿ ಕನ್ಸಿಡರಿಂಗ್ ಮಾತ್ರ ಅದು. ಇನ್ನು ಕ್ವಾಲಿಫೈಡ್ ಆಗಬೇಕಾದ್ರೆ ಅಲ್ಲೆಷ್ಟು ನಿಮ್ಮ ಕೆಟಗರಿ ವೈಸ್ ನಿಲ್ಲುತ್ತಲ್ಲ ಅಲ್ಲಿಗೆ ಬಂದು ನಿಂತಿದ್ದರೆ ಮಾತ್ರ ನಿಮ್ಮನ್ನು ಕ್ವಾಲಿಫೈಡ್ ಅಂತೇಳಿ ಕೊಡ್ತಾ ಹೋಗ್ತಾರೆ. ಅದು ಜನರಲ್ ಅಭ್ಯರ್ಥಿಗಳಿಗೆ 40% ಇದ್ದರೆ. ಇನ್ನು SC ST ಕೆಟಗರಿ 1, 2A 2B 3A 3B PWD ಟ್ರಾನ್ಸ್ಜೆಂಡರ್ಸ್ ಇವ್ರಿಗಾಯ್ತು ಅಂದರೆ 2 ಪದವಿಗಳು ಸೇರಿಕೊಂಡು ಒಟ್ಟು 35% ಅಂಕಗಳನ್ನ ತೆಗೆದುಕೊಂಡಿರಬೇಕು. ಓಕೆನಾ. 35% ಅಂದರೆ ಎಷ್ಟಾಗುತ್ತೆ ಅಂತ ನೋಡಿರಿ, 300 ಮಾರ್ಕ್ಸ್ ಎಷ್ಟಾಗ್ತವೆ ಅಷ್ಟು ತೆಗೆದುಕೊಂಡಿರಬೇಕು 2 ಪೇಪರ್ ಸೇರಿಕೊಂಡ್ರೆ. ಓಕೆನಾ. ಒಂದೊಂದು ಪೇಪರಿಗೆ ನೋಡೋದಾದ್ರೆ ಕೂಡ ಎಷ್ಟಾಗುತ್ತೆ, ಫಸ್ಟ್ ಪೇಪರ್ ಆದರೆ 50 ಕ್ವಶನ್ಸ್ ಇರ್ತವೆ. ಸೊ ಅದರಲ್ಲಿ ಎಷ್ಟಾಗಬೇಕು ನಿಮಗೆ 18 ಅಂಕಗಳನ್ನು ಅಂದರೆ 18 ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ಹಾಕಿರಬೇಕು. ಇನ್ನು ಸೆಕೆಂಡ್ ಆಯಿತು ಅಂದರೆ ಎಷ್ಟಾಗ್ತವೆ 35 ಕ್ವಶನ್ಸ್ ಅಂದರೆ 100 ಕ್ವಶನ್ಸಲ್ಲಿ ಅಷ್ಟು ತೆಗೆದುಕೊಂಡಿದ್ದರೆ ಮಾತ್ರ ನಿಮ್ಗೆ ಏನಾಗುತ್ತೆ 35% ಆಗ್ತೋಗ್ತದೆ. ಸೊ ಹಾಗಾಗಿ ಆ ರೀತಿಯಲ್ಲಿ ನೀವು ತೆಗೆದುಕೊಂಡಿರಬೇಕು. ಅವಾಗ ಮಾತ್ರ ನಿಮ್ಮನ್ನು ಕನ್ಸಿಡರ್ಗೆ ತೊಗೊಳ್ತಾ ಹೋಗ್ತಾರೆ, ಇಲ್ಲಾಂದರೆ ಕನ್ಸಿಡರೇ ನಿಮ್ಮನ್ನು ಮಾಡೋದಿಲ್ಲ ಅಂತ. ಸೊ ಇದು ಮಿನಿಮಮ್ ಮಾರ್ಕ್ಸಿಂದ ಆಯಿತು. ಇನ್ನು ಕ್ವಾಲಿಫೈಡ್ಗೆ ಸಂಬಂಧಪಟ್ಟಂತೆ ನಿಮ್ಮ ಕೆಟಗರಿ ವೈಸ್ ಏನು ಮಾಡ್ತಾ ಹೋಗ್ತಾನೆ, ನಿಲ್ಲಿಸ್ತಾ ಹೋಗ್ತಾನೆ ನನ್ನ. ಇನ್ನು ಬಿಗ್ ಶಾಕ್ ಇರುತ್ತೆ ಅಂತ ಹೇಳಿದ್ವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾ ಹೋಗ್ತಾನೆ ನೋಡಿರಿ ಯಾವ ರೀತಿ ಕ್ವಾಲಿಫೈಡ್ ಮಾಡ್ತಾ ಹೋಗ್ತಾನೆ ನಿಮಗೆ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದನ್ನ ನೀವು ನೋಡ್ಕೊಳ್ಬೋದು. ಸೊ ಹಾಗೆ ಶಾಕಿಂಗ್ ನ್ಯೂಸ್ ಏನಂತ ನೋಡೋದಾದರೆ ಸೊ ತೋರಿಸ್ತಾ ಹೋಗ್ತೀವಿ ನೋಡಿರಿ. ಸೊ ಇಲ್ಲಿ ವಿಷಯವಾರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನಲ್ಲಿ ನಿಮಗೆ ಲ್ಯಾಂಗ್ವೇಜನ್ನು ಕೊಡ್ತಾ ಹೋಗ್ತಾರಲ್ಲ ಪ್ರಶ್ನೆ ಪತ್ರಿಕೆಯನ್ನು, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚೇಂಜಸ್ ಆಗಿದೆ ಕೆಲವೊಂದಿಷ್ಟು ಕೊನೆಯ ಬಾರಿಗೆ ಮತ್ತು ಈ ಬಾರಿಗೆ ಇರ್ತಕ್ಕಂಥ ನೋಡಿರಿ. ಅದರಲ್ಲಿ ಕೂಡ ಕಾಮರ್ಸ್ ಇರ್ತಕ್ಕಂಥ ಅಂದರೆ MCOM ಮುಗಿಸ್ಕೊಂಡು ಇಲ್ಲಿ ಯಾರಿಗೆ ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿರ್ತಾರಲ್ಲ ವಾಣಿಜ್ಯ ಶಾಸ್ತ್ರದ ಅಭ್ಯರ್ಥಿಗಳಿಗೆ, ಸೊ ನೋಡಿರಿ ಆಂಗ್ಲ ಭಾಷೆನ ಮಾತ್ರ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕನ್ನಡ ಮತ್ತು ಇಂಗ್ಲೀಷು ಎರಡೂ ಕೂಡ ಕೊನೆಯ ಬಾರಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ, ಹೌದಲ್ಲ. ಸೊ ಹಾಗಾದರೆ ಇಲ್ಲಿ ನೋಡಿರಿ ಏನು ಮಾಡ್ತಾನೆ, ವಾಣಿಜ್ಯ ಶಾಸ್ತ್ರ ಆಂಗ್ಲ ಭಾಷೆಯನ್ನು ಮಾತ್ರ ನಮಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯನ್ನು ಕೊಡ್ತಾ ಹೋಗ್ತಾನಂತೆ, ಕನ್ನಡದಲ್ಲಿ ಯಾವುದೇ ಕಣಕ್ಕೆ ಬರೋದಿಲ್ಲ ಅಂತ. ಸೊ ಇದು ವಾಣಿಜ್ಯ ವಿಭಾಗದ ಅಭ್ಯರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಇರ್ತಕ್ಕಂಥದ್ದು. ಇನ್ನು ಕೆಳಗಡೆ ಸಂಬಂಧಪಟ್ಟಂತೆ ಅವರವರ ಭಾಷೆ ಯಾವ್ಯಾವ ಕೊಡ್ತಾನೆ ಕ್ವಶನ್ ಪೇಪರ್ ಅಂತೇಳಿ ಕೆಳಗಡೆ ಕೊಟ್ಟಿರ್ತೀನಿ, ಆ ಭಾಷೆಯಲ್ಲಿ ಮಾತ್ರ ಕ್ವಶನ್ ಪೇಪರು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರಾ ಮಾಡಲ್ಲ ಅಂತ ನೋಡ್ತಕ್ಕಂಥ ರೀತಿಯಲ್ಲಿ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ಅವರ ಕ್ವಶನ್ ಪೇಪರು ಕೇವಲ ಇಂಗ್ಲೀಷಲ್ಲಿ ಮಾತ್ರ ಬರುತ್ತೆ ಅಂತಕ್ಕಂಥ ಈ ನೋಟಿಫಿಕೇಷನಲ್ಲಿ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು. ಹಾಗೆ ಕೂಡ ನಡೆಸ್ತಾ ಹೋಗ್ತಾರೆ. ಕೊನೆಯ ಬಾರಿ ಏನಾಗಿತ್ತು, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪೇಪರಲ್ಲಿ ಕೂಡ ಇರ್ತಾ ಹೋಗುತ್ತೆ. ನಮ್ಮದು ಕರ್ನಾಟಕ ರಾಜ್ಯ ಆಗಿರೋದ್ರಿಂದ ಕರ್ನಾಟಕದಲ್ಲಿ 2 ಭಾಷೆಯನ್ನು ಕೊಟ್ಟಿದ್ದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಬಹಳಷ್ಟು ಸುಲಭವಾಗಿ ಸ್ವಲ್ಪ ಕ್ವಾಲಿಫೈಡ್ ಆಗಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಬಟ್ ಆದರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಕೇವಲ ವಾಣಿಜ್ಯ ಶಾಸ್ತ್ರದ ಅಭ್ಯರ್ಥಿಗಳಿಗೆ ಆಂಗ್ಲ ಭಾಷೆನ ಮಾತ್ರ ಇಲ್ಲಿ ಕ್ವಶನ್ ಪೇಪರ್ ಬರ್ತಾಯಿದೆ. ಅಂದರೆ ಇಂಗ್ಲೀಷಲ್ಲಿ ಮಾತ್ರ ಕ್ವಶನ್ ಪೇಪರ್ ಇರುತ್ತೆ, ಕನ್ನಡದಲ್ಲಿ ಇರೋದಿಲ್ಲ. ಸೊ ಹಾಗೆ ಉಳಿದಂತೆ ಕನ್ನಡ ಭಾಷೆಯಲ್ಲೇ ಇರುತ್ತೆ ಯಾವಾಗಲೂ ಕೂಡ. ಇನ್ನು ಉಳಿದಂತೆ ನೋಡ್ತಾ ಹೋಗ್ಬೋದು ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಬ್ಜೆಕ್ಟ್ಗಳನ್ನು ಈ ಕಡೆ ಯಾವ್ಯಾವ ಭಾಷೆಗಳಲ್ಲಿ
ಕ್ವಶನ್ ಪೇಪರ್ ಬರುತ್ತೆ ಅಂತ ಕೊಡ್ತಾ ಹೋಗಿದ್ದಾನೆ. ಸೊ ನೀವು ನೋಡ್ತಾ ಬರ್ಬೋದು, ನಿಮ್ಮ ಸಬ್ಜೆಕ್ಟ್ ನೋಡಿಕೊಂಡು ಯಾವ್ಯಾವ ಇದಾವೆ ಅಂತ ನೋಡ್ಕೊಳ್ರಿ. ಲಾಸ್ಟ್ ಇಯರ್ ಇದ್ದಂತೆ ಇಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಆಗಿದ್ದಾವೆ, ಅಲ್ಲಿ ಅದೇ ರೀತಿಯಾಗಿಲ್ಲ. ಈ ಕಾಮರ್ಸಿಂದ ಒಂದು ಎಕ್ಸ್ಪ್ಲೇನ್ ಕೊಟ್ಟಿವಲ್ಲ, ಆ ರೀತಿಯಲ್ಲಿ ಚೇಂಜಸ್ ಆಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಾ ಹೋಗ್ತವೆ. ಸೊ ನೋಡ್ತಾ ಬರೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ PDF ಲಿಂಕನ್ನು ಓಪನ್ ಮಾಡೋದ್ರ ಮುಖಾಂತರವಾಗಿ ನೀವೇ ಮಾಡೋದು ಪೂರ್ತಿಯಾಗಿ ಸ್ವಲ್ಪ ಡೀಟೇಲಾಗಿ ಓದ್ಕೊಡ್ರಿ. ಓದ್ಕೊಂಡಾದಮೇಲೆ ಅಪ್ಲಿಕೇಶನನ್ನು ಹಾಕ್ತಾ ಹೋಗ್ರಿ. ಸೊ ಯಾವುದೇ ಕಾರಣಕ್ಕೂ ಇನ್ನೂ ಒಂದಿಷ್ಟು ಬದಲಾವಣೆ ಇತ್ತು ಅಂತಂದರೆ ಅದನ್ನು ಕೂಡ ಕರೆಕ್ಟಾಗಿ ನೀವು ಓದ್ಕೊಂಡು ಆನಂತರದಲ್ಲಿ ಏನು ಮಾಡ್ತಾ ಹೋಗ್ರಿ, ಅಪ್ಲಿಕೇಶನ್ನ ಹಾಕ್ತಾ ಹೋಗ್ರಿ. ಇನ್ನು ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ ಇರ್ತಾವೆ ಅಂತ ನೋಡೋದಾದರೆ, ಸೊ ಇಲ್ಲಿರ್ತಕ್ಕಂಥ 12 ಸೆಂಟರ್ ಇರ್ತದೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ಬೀದರ್, ದಾವಣಗೆರೆ, ಧಾರವಾಡ, ಕಲಬುರಗಿ, ಶಿವಮೊಗ್ಗ, ಮೈಸೂರು, ತುಮಕೂರು, ಉಡುಪಿ, ವಿಜಯಪುರ ಇಷ್ಟು ಸೆಂಟರ್ಗಳು ಇರ್ತಕ್ಕಂಥದ್ದು. ಓಕೆನಾ. ಸೊ ಇಷ್ಟಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇರ್ತಾರೆ ಅಂಥವ್ರಿಗೆ ಈ ಮಾಹಿತಿಯನ್ನು ಹಂಚ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ, ಸಹಾಯ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.